ವಿಶ್ವವಾಣಿ ಯೂಟ್ಯೂಬ್ ಚಾನೆಲ್ನ ಆರೋಗ್ಯಕ್ಕಾಗಿ ಆಯುರ್ವೇದ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಕಳೆದ ಸಂಚಿಕೆಯಲ್ಲಿ ಶರದ್ ಋತುವಿನ ಬಗ್ಗೆ ನಾವು ಮಾತಾಡಿದ್ವಿ. ಈ ಡಿಟಾಕ್ಸ್ ಅನ್ನೋದ್ರ ಬಗ್ಗೆ ಚರ್ಚೆ ಬಂದಿತ್ತು. ವಾಸ್ತವದಲ್ಲಿ ಡಿಟಾಕ್ಸ್ ಹೇಗೆ, ಅದರ ಪ್ರೋಸೆಸ್ ಏನು, ಅದನ್ನು ಈ ಸಂಚಿಕೆಯಲ್ಲಿ ನಾವು ನೋಡ್ತಾ ಹೋಗೋಣ. ಸೊ ಡಿಟಾಕ್ಸ್ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಡಾಕ್ಟರ್ ವಿದ್ಯಾ, ಶ್ರೀ ಪರಮಹಂಸ ಅಥರ್ವ ಆಯುರ್ಧಾಮ ಬೆಂಗಳೂರು ಶಾಖೆಯ ಮುಖ್ಯಸ್ಥರಿದ್ದಾರೆ. ಬನ್ನಿ ಆ ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ನಮಸ್ತೆ ಸರ್. ಸರ್, ಈ ಶರತ್ ಋತುವಿನಲ್ಲಿ ಪಿತ್ತ ಜಾಸ್ತಿ ಆಗುತ್ತೆ, ಅಲ್ಲಿ ಟಾಕ್ಸಿನ್ ಇರುವಂತಹದನ್ನ ನಾವು ರಿಮೂವ್ ಮಾಡ್ಲಿಕ್ಕೆ ಡಿಟಾಕ್ಸಿಫಿಕೇಶನ್ ಬೆನಿಫಿಟ್ ಆಗುತ್ತೆ. ಸೊ ಡಿಟಾಕ್ಸಿಫಿಕೇಶನ್ ಅಂದ್ರೆ ಏನು ಸರ್? ಓಕೆ, ಮೊದಲನೇದ ಡಿಟಾಕ್ಸಿಫಿಕೇಶನ್ ಅಂದ್ರೆ ಏನು ಅಂತ. ಸಾಮಾನ್ಯ ನಾವು ಅಂದ್ಕೊಂಡಿದ್ದೀವಿ ಡಿಟಾಕ್ಸಿಫಿಕೇಶನ್ ಅಂದರೆ ಟಾಕ್ಸಿಕ್ ಮಟೀರಿಯಲ್ನ ಟಾಕ್ಸಿಕ್ ಅಲ್ಲದೆ ಇರೋ ರೀತಿ ಮಾಡೋದು ಅಂತ. ಇದೊಂದು ಸಣ್ಣ ಉದಾಹರಣೆ ಕೊಡ್ತೀನಿ ನಾನು. ಲಿವರಲ್ಲಿ ಕೆಲವು ಸೆಲ್ಗಳಿದ್ದಾವೆ, ಕಫ್ಲರ್ ಸೆಲ್ಸ್ ಅಂತ. ಆ ಸೆಲ್ಗಳು ಏನು ಮಾಡುತ್ತೆ ಅಂದರೆ ಆಹಾರದಲ್ಲಿರ್ತಕ್ಕಂತಹ ಟಾಕ್ಸಿಕ್ ಮಟೀರಿಯಲ್ನ ಡಿಟಾಕ್ಸಿಫೈ ಮಾಡ್ತವೆ. ಡಿಟಾಕ್ಸಿಫೈ ಮಾಡೋದಂದರೆ ಟಾಕ್ಸಿಕ್ ಅಲ್ಲದೆ ಇರೋ ರೀತಿಲಿ ಅಂತ ಅರ್ಥ. ಏನು ಹಂಗಂದ್ರೆ ಅಂದರೆ, ಈ ಬೇಳೆಗಳಲ್ಲಿ ಪ್ರೋಟೀನ್ ಇದೆಯಾ? ಬೇಳೆ ನಾವು ಸಾಂಬಾರು ಮಾಡ್ಕೊಂಡು ಊಟ ಮಾಡಿದ್ರೆ ಏನಾರ ತೊಂದರೆ ಆಗುತ್ತಾ? ಏನಿಲ್ಲ, ಆರಾಮಾಗಿರ್ತೀವಿ. ಅದೇ ಬೇಳೆನ ಬೇಯಿಸಿ, ಸಾಂಬಾರು ಗಿಂಬಾರು ಏನು ಮಾಡೋದು ಬೇಡ, ಬೇಯಿಸಿ ಅದನ್ನು ಚೆನ್ನಾಗಿ ಫಿಲ್ಟರ್ ಮಾಡಿ IV ಏನಾರ ಇಂಜೆಕ್ಷನ್ ಚುಚ್ಕೊಂಡ್ರೆ ಏನಾಗುತ್ತೆ? ಕೊಂದು ಹಾಕ್ಬಿಡುತ್ತಾ ಬೇಳೆ. ಯಾಕೆ? ಆ ಪ್ರೋಟೀನ್ ವಿಭಜನೆ ಆಗಿಲ್ಲ. ಒಂದು ಪ್ರೋಟೀನ್ ವಿಭಜನೆ ಆಗಲಿಲ್ಲ ಅಂದರೆ ಡೆಡ್ಲಿ ಪಾಯ್ಸನಸ್ ಅದು. ಹಾವಿನ ವಿಷ ಕಚ್ಚಿದ್ರೆ ಸತ್ತೋಗ್ತೀವಿ ನಾವು. ಅದೇ ಹೊಟ್ಟೆಲಿ ಹೋಯ್ತು ಅಂತ ಅಂದ್ಕೊಳ್ಳಿ, ಏನೂ ಆಗೋದಿಲ್ಲ. ಯಾಕೆ? ಗಾಯಗಳಿರಬಾರ್ದು, ಅದು ಬೇರೆ ವಿಷಯ, ತುಂಡಾಗಿ ಹೋಗ್ತದೆ. ಸೊ ಆ ಪ್ರೋಟೀನ್ ಅನ್ನುವಂಥ ಚೈನ್ ಬ್ರೇಕ್ ಆದರೆ ಅದು ಟಾಕ್ಸಿಕ್ ಅಲ್ಲ. ಒಂದು ವೇಳೆ ಬ್ರೇಕ್ ಆಗಲಿಲ್ಲ, ಅದೇ ಟಾಕ್ಸಿಕ್. ಸೊ ಡಿಟಾಕ್ಸಿಫಿಕೇಶನ್ ಅಂದರೆ ಶರೀರದ ಒಳಗಡೆನೇ ಬ್ರೇಕ್ ಆಗುವಂತಹ ಒಂದು ವಿಷಯ. ಸೊ ಇನ್ನೊಂದು ವಿಷಯ ಏನು, ಇದನ್ನು ಬಳಸ್ತಾ ಇದ್ದೀವಿ ಅಷ್ಟೇ. ಇದನ್ನು ಡಿಟಾಕ್ಸಿಫಿಕೇಶನ್ ಅನ್ನೋದಕ್ಕಿಂತ ಶೋಧನ ಅಂತ ಕರಿಬೇಕು, ಶರೀರ ಶೋಧನ ಅಂತ ಕರಿಬೇಕು. ಇದು ಆಯುರ್ವೇದದ ಅತ್ಯುತ್ಕೃಷ್ಟವಾದ ಒಂದು ವಿಧಾನ. ಇದನ್ನು ಪಂಚಕರ್ಮ, ಪಂಚವಿಧ ಶೋಧನ ಅಂತ ಕರಿತೀವಿ. ಇದು ಟಾಕ್ಸಿಕ್ನ ಹೊರಗೆ ಹಾಕ್ಬಿಡುವಂಥ ಒಂದು ಪ್ರೊಸೆಸ್. ಸೊ ಟಾಕ್ಸಿಕ್ ಮಟೀರಿಯಲ್ ಯಾವುದಿದೆಯೋ ಅದನ್ನು ಹೊರಗೆ ಹಾಕ್ಬಿಡೋದು. ಅಲ್ಲೇ ತುಂಡು ಮಾಡೋ, ಅಲ್ಲೇ ಇಟ್ಕೋ, ಇಲ್ಲ, ಹಾಗಿಲ್ಲ, ಅದನ್ನು ಈಚೆ ತೆಗೆದುಬಿಡೋದು. ಸೊ ತುಂಬ ಡಿಫ್ರೆನ್ಸ್ ಆಗುತ್ತೆ. ಸೊ ಡಿಟಾಕ್ಸಿಫಿಕೇಶನ್ ಈ ಎರಡು ಅರ್ಥ. ಒಂದು ಅಲ್ಲೇ ಶಮನ ಮಾಡುವಂಥದ್ದು ಅಂತ ಆಯುರ್ವೇದದಲ್ಲಿ ಹೇಳ್ತೀವಲ್ಲ, ಅದು ಶಮನ. ಎರಡನೇದು ಶೋಧನ, ಹೊರಗೆ ಹಾಕುವಂಥದ್ದು. ಎರಡೂ ಕೂಡ ಡಿಟಾಕ್ಸಿಫಿಕೇಶನ್. ಸರ್, ಈಗ ಶೋಧನ ಮತ್ತೆ ಶಮನ ಇದರಿಂದ ಆಗ್ತಕ್ಕಂತಹ ಲಾಭಗಳೇನು ಡಿಟಾಕ್ಸಿಫಿಕೇಶನ್ ಇಂದ? ಡಿಟಾಕ್ಸಿಫಿಕೇಶನ್ ಇಂದ ಆಗುವಂತಹ ಲಾಭ ಸರಳವಾಗಿ ಎಲ್ರಿಗೂ ಅರ್ಥ ಆಗ್ತದೆ, ಆದರೆ ಅದು ವಿಶೇಷ ಅರ್ಥದಲ್ಲಿ ನೋಡೋಣ. ಈ ಡಿಟಾಕ್ಸಿಫಿಕೇಶನ್ ನಾವಿಲ್ಲಿ ಶೋಧನ ಅಂತಲೇ ತಗೊಳ್ಳೋಣ. ಶೋಧನ ಅಂದರೆ ಸೋಸೋದು ಅಂತ. ಸೋಸ್ಬಿಟ್ಟು ಬೇಡಾಗಿದ್ದನ್ನು ತೆಗೆದುಹಾಕೋದು. ಈಗ ನೀವು ಟೀ ಸೋಸ್ತೀರಾ, ಮಜ್ಜಿಗೆ ಸೋಸ್ತೀರಾ, ಕಾಫಿ ಸೋಸ್ತೀರಾ, ಮತ್ತೇನೋ ಕಷಾಯಗಳನ್ನು ಮಾಡುವಾಗ ಸೋಸ್ತೀರಾ. ಆ ಬೇಡಾಗಿದ್ದನ್ನು ತೆಗೆದು ಹೊರಗೆ ಹಾಕಿ ಬೇಕಾಗಿದ್ದನ್ನು ಮಾತ್ರ ಕುಡಿಯುವಂಥದ್ದು ಯಾವುದಿದೆಯೋ ಅಥವಾ ಅದನ್ನು ಬಳಸೋದು ಯಾವುದಿದೆಯೋ ಇದನ್ನು ನಾವು ಶೋಧನ ಅಂತ ಕರಿತೀವಿ. ಸೊ ಶರೀರದಲ್ಲೂ ಕೂಡ ಒಂದು ವಿಶೇಷವಾದ ಪ್ರಕ್ರಿಯೆಗೆ ಒಳಪಡಿಸಿ, ಶರೀರವನ್ನು ತುಂಬ ಸೇಫ್ ಆಗಿರ್ತಕ್ಕಂಥ ಒಂದು ಪ್ರಕ್ರಿಯೆಗೆ ಒಳಪಡಿಸಿ ಇವನ್ನ ಪ್ರತ್ಯೇಕ ಮಾಡಿ ಫಿಲ್ಟ್ರ್ ಮಾಡಿ ಬೇಕಾಗಿದ್ದನ್ನು ಮಾತ್ರ ಶರೀರದಲ್ಲಿಟ್ಟು ಬೇಡಗಿದ್ದನ್ನು ಮಾತ್ರ ಶರೀರದಿಂದ ಈಚೆ ಹಾಕುವಂಥದ್ದು. ಇದು ಶೋಧನ, ಪಂಚವಿಧ ಶೋಧನಗಳು, ಪಂಚವಿಧ ಕರ್ಮಗಳು ಅಥವಾ ಪಂಚಕರ್ಮಗಳು ಅಂತ ನಾವು ಕರಿತೀವಿ. ಹಾಗೆಯೇ ಆಯುರ್ವೇದದಲ್ಲಿ ಶಮನಗಳು ಇದ್ದಾವೆ. ಅಂದರೆ 7 ರೀತಿಯ ಶಮನ ಅಂದರೆ ಅದರೂ ಕೂಡ ಡಿಟಾಕ್ಸಿಫಿಕೇಶನ್ ಪ್ರೋಸೆಸ್ಸೇ. ಯಾವುದು? ಮೊದಲನೇದು ಒಂದು ಉದಾಹರಣೆ ಹೇಳಿದ್ರೆ ಉಪವಾಸ ಅಂತ. ಈಗ ಒಂದು ಹೊತ್ತು ಉಪವಾಸ ಮಾಡಿಬಿಟ್ರೆ ಟಾಕ್ಸಿಕ್ ಮಟೀರಿಯಲ್ ಏನಾಗುತ್ತೆ? ಡಿಟಾಕ್ಸಿಫೈ ಆಗುತ್ತೆ. ಇದನ್ನು ನೊಬೆಲ್ ಪ್ರಶಸ್ತಿ ಕೂಡ ಬಂದಿದೆ, ಹೌದಲ್ವಾ? ಇದೇ ವಿಷಯಕ್ಕೆ. ಅಂದರೆ ಫ್ಯಾಗೋಸೈಟಿಸಿಸ್ ಅಂತಾರಲ್ಲ, ಅಂದರೆ ತನ್ನ ಜೀವಕೋಶದಲ್ಲಿರ್ತಕ್ಕಂತಹ ಬೇಡಗಿರೋದನ್ನ ತಾನೇ ತಿನ್ನೋದು. ಹಾಗಾಗಿ ಆಯುರ್ವೇದದಲ್ಲಿ ಮತ್ತು ಭಾರತೀಯ ಪರಂಪರೆಯಲ್ಲಿ ಉಪವಾಸಕ್ಕೆ ಮಹತ್ವ ಕೊಟ್ಟಿದ್ದೀವಿ. ಸೊ ಲಂಘನ ಅಂದರೆ ಉಪವಾಸ ಮಾಡೋದು ಅಂತ. ಸೊ ಈ ಉಪವಾಸ ಮಾಡಿದರೆ ಅದು ಕೂಡ ಡಿಟಾಕ್ಸ್ ಪ್ರೊಸೆಸ್ಸೇ, ಆದರೆ ಲಿಮಿಟೇಷನ್ ಇದೆ, ಅದಕ್ಕೆ ಪೂರ್ಣ ಆಗೋದಿಲ್ಲ. ಸೊ ಹೀಗೆ ವ್ಯಾಯಾಮ ಮಾಡುವಂಥದ್ದು, ಬಿಸಿಲಿಗೆ ಹೋಗಿರೋವಂಥದ್ದು, ಕ್ಷುಧಾಧಾರಣ, ಹಸಿವನ್ನು ತಡ್ಕೊಳ್ಳೋ ಅಂಥದ್ದು, ಸ್ವಲ್ಪ ಪೋಸ್ಟ್ಪೋನ್ ಮಾಡೋದು ಹಸಿವನ್ನು, ಇವೆಲ್ಲವೂ ಕೂಡ ಒಂದು ಹಂತದಲ್ಲಿ ಡಿಟಾಕ್ಸಿಫಿಕೇಶನ್. ಆದರೆ ಪ್ರಮಾಣ ಕಡಿಮೆ, ಲಾಭ ಕಡಿಮೆ. ಆದರೆ ಶೋಧನ ಅನ್ನೋದು ಯಾವುದಿದೆಯೋ ಇದರಲ್ಲಿ ಅತಿ ಹೆಚ್ಚು ಲಾಭವನ್ನು ನಾವು ಮಾಡ್ಕೊಳ್ಬೋದು. ಸರ್, ಈಗ ವ್ಯಾಯಾಮ ಆಗಿರ್ಬೋದು, ಉಪವಾಸ, ಈ ಎಲ್ಲ ಡಿಟಾಕ್ಸಿಫಿಕೇಶನ್ ಹೇಳಿದ್ರೆ ಸರ್, ಸರಿಯಾದ ವಿಧಾನ ಯಾವುದು ಸರ್? ಲೈಕ್ ಉಪವಾಸ ಹೌದಾ ಅಥವಾ ಪಂಚಕರ್ಮ ತೆಗೆದುಕೊಳ್ಳುವುದು ಒಳ್ಳೆಯದು ಸರ್? ಓಕೆ, ವಿಧಾನ ಯಾವುದು? ಆಚಾರ್ಯರು ಹೇಳೋದು, ಅಲ್ಪ ದೋಷಗಳಿದ್ದಾಗ ಉಪವಾಸ, ವ್ಯಾಯಾಮ
ಕ್ಷುಧಾಧಾರಣ ಅಂದರೆ ಹಸುವಿನ ಮುಂದೂಡೋದು, ಇಂಥದ್ರಿಂದನೇ ಸರಿಯಾಗಿ ಮಾಡ್ಬೋದು. ತೃಷ್ಣಾಧಾರಣ ಅಂದರೆ ಬಾಯಾರಿಕೆನೂ ಸ್ವಲ್ಪ ಮುಂದೂಡೋದು. ಸೊ ಮುಂದೂಡಬಾರ್ದು ರೂಲ್ಸ್ ಪ್ರಕಾರ, ಆದರೆ ಅಜೀರ್ಣ ಇದ್ದಾಗ ಅಥವಾ ನನಗೆ ಹಸಿವು ಆಗಿಲ್ದಾಗ ಟೈಮ್ ಆಯಿತು ಅಂತ ಊಟ ಮಾಡಬಾರ್ದು, ಅದು ಸ್ವಲ್ಪ ಮುಂದೂಡಬೇಕು. ಸೊ ಈ ಸಣ್ಣ ಸಣ್ಣ ಪ್ರೋಸೆಸ್ಗಳು ಇವು ಹೌದು. ಆದರೆ ಶೋಧನ ತುಂಬ ಶ್ರೇಷ್ಠವಾದದ್ದು. ಈಗ ಡಿಟಾಕ್ಸ್ ಅನ್ನುವಂಥ ವಿಷಯ ತಗೋತೀನಿ. ಯಾಕೆ ಅದು ತಗೋತೀನಿ ಅಂದರೆ, ಇವತ್ತಿನ ಜನ್ರೇಷನ್ಗೆ ಡಿಟಾಕ್ಸಿಫಿಕೇಷನ್ ಅಂದ್ಬಿಟ್ರೆ ಏನೇನೆಲ್ಲ ತಪ್ಪು ಕಲ್ಪನೆಗಳಿದಾವೆ ಅಂದರೆ, ನಾವು ಒಂದು ಸ್ವಲ್ಪ ಬೇರೆ ಬೇರೆ ತರಕಾರಿಗಳನ್ನು ಹೆಚ್ಚಿ ನೀರಿಗೆ ಹಾಕಿ ಅದನ್ನು ಕುಡಿದ್ಬಿಟ್ರೆ ಡಿಟಾಕ್ಸಿಫಿಕೇಷನ್ ಆಗುತ್ತೆ. ಇಲ್ಲ ಎಲ್ಲೋ ಒಂದು ಯಾವುದೋ ಒಂದು ರೆಸಾರ್ಟಲ್ಲೆಲ್ಲೋ ಉಳ್ಕೊಂಡ್ಬಿಟ್ಟು ನಾವು ದಿನ ಒಂದು 4 ಶೇಂಗಾ ಕಾಳನ್ನು ಅಥವಾ ದಿನ ಒಂದಿಷ್ಟೇನೋ ಮೊಳಕೆ ಕಾಳನ್ನು ಇಷ್ಟೇ ತಿಂದ್ಬಿಟ್ಟು ಉಪವಾಸ ಇರೋದು ಒಂದು 20 ದಿನ, ಅದರಿಂದ ಡಿಟಾಕ್ಸಿಫಿಕೇಷನ್ ಅಂತ ಆಗುತ್ತೆ. ಈ ಥರ ಒಂದು ಈರುಳ್ಳಿ ಹೆಚ್ಚಿಬಿಟ್ಟು ಒಂದು ಇದರಲ್ಲಿ ಹಾಕಿ ನೀರಲ್ಲಿ ಹಾಕಿಬಿಟ್ಟು ಅದನ್ನು ಕುಡಿಯೋದ್ರಿಂದ ಡಿಟಾಕ್ಸ್. ಸೊ ಹೀಗೆ ನಮ್ಮದೇ ಒಂದೊಂದೇ ಥಿಯರಿಗಳನ್ನ ವೈಜ್ಞಾನಿಕನೋ ಅವೈಜ್ಞಾನಿಕನೋ ಪ್ರಚಾರನೋ ಏನೋ ಒಂದೊಂದು ಥಿಯರಿಗಳೆಲ್ಲ ಹುಟ್ಕೊಳ್ತಾ ಹೋಗಿದ್ದಾವೆ. ಈ ರೀತಿಯ ಡಿಟಾಕ್ಸಿಫಿಕೇಷನ್ಗಳು ಏನು, ನಾವು ಈ ಥರ ನೀರು ಕುಡಿದ್ವಿ, ಈ ಥರ ಕಾಳು ತಿಂದ್ವಿ, 21 ದಿನ ಉಪವಾಸ ಮಾಡಿದ್ವಿ, ಬರೀ ಹಾಲು ಕುಡ್ಕೊಂಡಿದ್ವಿ, ಬರೀ ಜೇನುತುಪ್ಪ ನೀರು ಕುಡ್ಕೊಂಡಿದ್ವಿ, ಈ ಥರದ್ವೆಲ್ಲ ಕೆಲವರೆಲ್ಲ 21 ದಿವಸ ಬರೀ ಜೇನುತುಪ್ಪ ನೀರು ಕುಡಿಸಿ ಎಲ್ಲ ಮಾಡ್ತಾರೆ. ಇದರಿಂದ ಏನಾಗುತ್ತೆ ಅಂದರೆ, ಎಸ್ ಡೆಫಿನೆಟ್ಲಿ ಡಿಟಾಕ್ಸಿಫಿಕೇಷನ್ ಆಗುತ್ತೆ, ಬಟ್ ಅಲ್ಲೇ ಉಳ್ಕೊಳ್ತದೆ ಶರೀರದೊಳಗೆ, ಅದೇನು ಈಚೆ ಹೊರಗೆ ಬರಲ್ಲ. ಒಂದನೇದು. ಎರಡನೇದು, ಇವುಗಳಲ್ಲಿ ಜೀವಕೋಶಗಳು ಮೆತ್ತಗಾಗ್ತವೆ, ದುರ್ಬಲತೆ ಕಡ್ಡಾಯವಾಗಿ ಬರ್ತದೆ. ಯಾಕೆ ಅಂತ ನಾನು ಹೇಳ್ತೀನಿ, ಇದೇ ಪ್ರೊಸೆಸ್ಸಲ್ಲಿ ಹೇಳ್ತೀನಿ. ಜೀವಕೋಶಗಳು ತುಂಬ ದುರ್ಬಲಗೊಳ್ತಾ ಹೋಗ್ತದೆ. ಅದನ್ನೊಂದು 20 ದಿನ ಪ್ರೊಸೆಸ್ ಮುಗಿಸ್ಕೊಂಬಂದ್ಮೇಲೆ ನೀವು ಬಲವಾಗಿ ಕೆಲಸ ಮಾಡೋಕ್ಕೆ ಹೋದರೆ ಆಗಲ್ಲ. ಇಲ್ಲ ಇನ್ನೊಂದು 1 ವಾರ 15 ದಿನ ಬಿಟ್ಟರೆ ಮೊದಲೆಷ್ಟು ತೂಕ ಇತ್ತೋ ಅಷ್ಟು ವಾಪಸ್ಸು ಬಂದುಬಿಡ್ತದೆ. ವಾಪಸ್ ಬಂದಿದ್ದು ಬಲದಿಂದ ಅಲ್ಲ, ಅದು ಮೈಯಲ್ಲಿ ನೀರು ಸೇರ್ಕೊತದೆ ಅಷ್ಟೇ. ಮೊದಲೆಷ್ಟು ತೂಕ ಇತ್ತೋ ಅಷ್ಟೇ ವಾಪಸ್ ಬರ್ತದೆ, ಬಾಡಿ ಒಳಗೆ ನೀರು ಸೇರ್ಕೊಂಡು. ಈ ಎಲ್ಲ ಏನು ನೆಗೆಟಿವ್ ಪಾಯಿಂಟ್ಸು ಈ ಥರದ ಡಿಟಾಕ್ಸಿಫಿಕೇಷನ್ ಪ್ರೋಸೆಸ್ಗೆ ಇವತ್ತು ಅನ್ನಬಾರ್ದು, ಆದರೆ ಆ ಥರದ ವ್ಯವಸ್ಥೆಯಲ್ಲಿ ಡಿಟಾಕ್ಸಿಫಿಕೇಷನ್ ಅಂತ ಕರ್ಕೊಂಡಿದ್ರಲ್ಲ, ಇದಕ್ಕೆ ಇರುವಂಥ ಲಿಮಿಟೇಷನ್ಗಳು. ವ್ಯಾಯಾಮ ಅಥವಾ ಮಾರತ ತೃಷ್ಣ ಇವೆಲ್ಲವೂ ಸ್ವಲ್ಪ ಮಟ್ಟಿಗೆ ಅಜೀರ್ಣ ಇದ್ದಾಗ ದಟ್ ಈಸ್ ಇನಫ್ ಅಂತ, 4 ಸಾಕು ಅಂತಲ್ಲ, ಇನಫ್ ಅಂತ. ಬಟ್ ಶೋಧನ, ದ ಬ್ಯೂಟಿ ಆಫ್ ಶೋಧನ ಈಸ್ ಡಿಫ್ರೆಂಟ್. ಏನು ಶೋಧನ? ಶರದ್ ವಿರೇಚನ ಅಂತ ಆಚಾರ್ಯ ಹೇಳಿದರೆ, ಇಲ್ಲಿ ಸೂಕ್ಷ್ಮವಾಗಿ ಒಂದು ಸ್ವಲ್ಪ ಗಮನ ಕೊಡೋಣ. ನಮ್ಮ ಜೀವಕೋಶಗಳ ಸ್ಟ್ರಕ್ಚರ್ ಹೇಗಿರ್ತದೆ? ಅದೊಂದು ಹೆಚ್ಚು ಕಮ್ಮಿ ರೌಂಡ್ ಶೇಪಲ್ಲಿ ಇರ್ತದೆ. ಎಕ್ಸಾಕ್ಟ್ ಸರ್ಕಲ್ ಅಲ್ಲದೆ ಹೋದರೆ ಹೆಚ್ಚು ಕಮ್ಮಿ ರೌಂಡ್ ಶೇಪ್. ಪ್ಲಾಂಟಿಂದ ಆದರೆ ಒಂದು ಶೇಪ್ ಇರ್ತದೆ, ಸ್ಕ್ವೇರ್ ಅಥವಾ ರೆಕ್ಟ್ಯಾಂಗಲ್ ಶೇಪಲ್ಲಿ ಇರ್ತದೆ. ಅದೇ ನಮ್ಮ ಜೀವಕೋಶಗಳು ಹೆಚ್ಚು ಕಮ್ಮಿ ರೌಂಡಾಗಿರ್ತವೆ. ಈ ಜೀವಕೋಶಗಳ ಒಳಗೆ ಮತ್ತು ಹೊರಗೆ ಈ ಪ್ರಕ್ರಿಯೆಗಳಿಂದವಲ್ಲ, ಫ್ಲೂಯಿಡ್ ಎಕ್ಸ್ಚೇಂಜ್ ಆಗುವಂಥದ್ದು ಇದೆಯಲ್ಲ, ಇದೇ ನಮ್ಮ ಲೈಫ್. ಗಾಳಿ ಹೋಗುವಂಥದ್ದು, ಕಾರ್ಬನ್ ಡೈಆಕ್ಸೈಡ್, ಆಕ್ಸಿಜನ್ ಹೋಗುವಂಥದ್ದು, ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಬರುವಂಥದ್ದು, ವೇಸ್ಟು ಹೊರಗೆ ಬರೋದು, ಶುದ್ಧವಾದದ್ದು ಒಳಗೆ, ಇದೇ ನಮ್ಮ ಜೀವನ. ಇಲ್ಲಿ ಮೇಜರ್ ರೋಲ್ ಯಾವ್ದ್ರದ್ದು? ಕೋಶಪೊರೆ, ಡೆಫಿನೆಟ್ಲಿ ಸೆಲ್ ಮೆಂಬ್ರೇನ್. ಹಾಗಾಗಿ ಸೆಲ್ ಮೆಂಬ್ರೇನ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಅದಕ್ಕೆ ಏನಂತ ಕರಿತೀವಿ ಸೆಲ್ ಮೆಂಬ್ರೇನ್ಗೆ ಅಂದರೆ, ಸೆಲೆಕ್ಟಿವ್ ಪರ್ಮಿಯಬಲ್ ಮೆಂಬ್ರೇನ್ ಅಂತ ಕರಿತೀವಿ. ಇದನ್ನೆಲ್ಲ ಸೈನ್ಸ್ ಓದೋರಿಗೆ ಗೊತ್ತು. ಏನು ಹಂಗಂದರೆ, ಯಾವುದೋ ಒಂದು ಬೇಕಾಗಿದ್ದನ್ನು ಮಾತ್ರ ಪರ್ಮಿಟ್ ಮಾಡ್ಕೊಡ್ತದೆ ಒಳಗೆ ಬರೋಕ್ಕೆ, ಬೇಕಾಗಿದ್ದನ್ನು ಮಾತ್ರ ಹೊರಗೆ ಹಾಕೋಕ್ಕೆ ಪರ್ಮಿಟ್ ಮಾಡ್ಕೊಳ್ತದೆ. ಸೊ ಸೆಲೆಕ್ಟಿವ್ ಪರ್ಮಿಯಬಲ್ ಮೆಂಬ್ರೇನ್ ಅಂತ. ಎಲ್ಲದಕ್ಕೂ ಪರ್ಮಿಟ್ ಮಾಡಲ್ಲ, ಎಲ್ಲದು ಬಂದಿದ್ದೆಲ್ಲ ಒಳಗೆ ಹೋಗು, ಬಂದಿದ್ದೆಲ್ಲ ಹೊರಗೆ ಹೋಗು ಅಂತ ಪರ್ಮಿಟ್ ಮಾಡಲ್ಲ. ಸೊ ಸೆಲೆಕ್ಟಿವಿಟಿ ಇದೆ ಅದಕ್ಕೆ. ಆ ಸೆಲೆಕ್ಟಿವ್ ಪರ್ಮಿಯಬಲ್ ಮೆಂಬ್ರೇನ್, ಇದನ್ನು ಆಚಾರ್ಯರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಶೋಧನ ಮಾಡುವಾಗ ಒಂದು ಪ್ರೊಸೆಸ್ ಬರುತ್ತೆ, ಸ್ನೇಹಪಾನ ಅಂತ. ಇಲ್ಲಿ ಒಂದು ಸಣ್ಣ ಉದಾಹರಣೆ ಕೊಟ್ಟಿದ್ದಾರೆ, ಬೆಸ್ಟ್ ಉದಾಹರಣೆ, ಎಲ್ರಿಗೂ ಅರ್ಥ ಆಗೋದು, ಸಾಮಾನ್ಯ ಸಣ್ಣ ಮಗುಗೂ ಅರ್ಥ ಆಗೋ ರೀತಿಯಲ್ಲಿ ಕೊಟ್ಟಿದ್ದಾರೆ. ಒಣ ಕಟ್ಟಿಗೆ ತೊಗೊಂಡು ಹಿಂಗೆ ಬೆಂಡ್ ಮಾಡಿದ್ರೆ ಏನಾಗುತ್ತೆ? ಮುರಿದೋಗ್ತದ? ಚೆನ್ನಾಗಿ ಬೆಂಡ್ ಮಾಡಿದ್ರೆ. ಸೊ ನಾವು ಸ್ನೇಹಪಾನವನ್ನು ಸರಿಯಾದ ವಿಧಾನದಲ್ಲಿ ಮಾಡದೆ, ಅಥವಾ ಸ್ನೇಹಪಾನವನ್ನು ಮಾಡದೆ ಈ ರೀತಿ ಜ್ಯೂಸ್ ಕುಡ್ಕೊಂಡು ಅದು ಕುಡ್ಕೊಂಡ್ರೆ ನಾವು ಡಿಟಾಕ್ಸಿಫಿಕೇಷನ್ ಮಾಡ್ಕೋತೀವಿ. ಲೂಸ್ ಮೋಷನ್ಗೆ ಹರಳೆಣ್ಣೆ ಕುಡಿದ್ಬಿಟ್ಟು ಚೆನ್ನಾಗಿ ಈಗೇನಾದ್ರು ಮಾಡಿಕೊಂಡ್ರೆ ಒಣ ಕಟ್ಟಿಗೆ ಮುರಿದಂಗೆ ಆ ಜೀವಕೋಶಗಳ ಪೊರೆ ಡ್ಯಾಮೇಜ್ ಆಗುತ್ತೆ. ಮುರಿದಂಗೆ ಅಂದರೆ ಮುರಿದು ಹೋಗುತ್ತೆ ಅಂತಲ್ಲ, ಡ್ಯಾಮೇಜ್ ಆಗುತ್ತೆ. ಏನು ಹಂಗಂದರೆ, ಆ ಸೆಲೆಕ್ಟಿವಿಟಿನ ಕಳ್ಕೊಳ್ತದೆ. ಯಾವ್ದು ಬೇಕಾದರೂ ಜೀವಕೋಶದೊಳಗೆ ನುಗ್ಬೋದು, ಏನು ಬೇಕಾದ್ರೂ ಅಲ್ಲಿಂದ ಹೊರಗೆ ಹೋಗ್ಬೋದು. ಏನಾಗುತ್ತೆ ಜೀವಕೋಶ ಹಂಗೆ ಕಳ್ಕೊಂಡ್ರೆ ಸೆಲೆಕ್ಟಿವಿಟಿನ? ಕೋಟೆಯನ್ನು ಹೊಡ್ಕೊಂಡ್ಬಿಟ್ರೆ, ನಾವು ದೇಶದ ಗಡಿನೇ ಅಳಿಸ್ಬಿಟ್ರೆ ಏನಾಗ್ಬೋದು? ಏನು ಬೇಕಾದ್ರೂ ಒಳಗೆ ನುಗ್ಗುತ್ತಲ್ವ, ಕೋಟೆ ಒಳಗೆ ಏನು ಬೇಕಾದ್ರೂ ನುಗ್ಗುತ್ತೆ, ಏನು ಬೇಕಾದ್ರೂ ಇಲ್ಲಿಂದ ಲೂಟಿ ಮಾಡ್ಕೊಂಡು ಹೋಗ್ತದೆ. ಹಾಗಾಗಿ ಜೀವಕೋಶದೊಳಗಿರ್ತಕ್ಕಂಥ ಶಕ್ತಿ ಲೂಟಿಯಾಗಿ ಹೊರಗೆ ಹೋಗ್ತದೆ, ಬೇಡಾಗಿದ್ದು ಹೊರಗೆ ತುಂಬುತ್ತೆ. ಒಟ್ಟಾರೆ ಜೀವಕೋಶದ ಆರೋಗ್ಯ ಪೂರ್ಣ ಹದಗೆಟ್ಟು ಇನ್ನು ರಿಪೇರಿ ಮಾಡೋಕ್ಕೆ ಬರ್ದಂಗೆ ಹೋಗುತ್ತೆ. ಹಾಗಾಗಿ ಆಚಾರ್ಯ ಹೇಳ್ತಾರೆ, ಸ್ನೇಹಪಾನವನ್ನು ಸರಿಯಾದ ಮೆಥಡಲ್ಲಿ ಮಾಡಬೇಕು. ಅದು ಮಾಡೋದ್ರಿಂದ ಹಸಿ ಕಟ್ಟಿಗೆ ಬೆಂಡ್ ಮಾಡಿದ್ರೆ ಏನಾಗುತ್ತೆ? ಬೆಂಡ್ ಆಗುತ್ತೆ, ಮುರಿಯಲ್ಲ. ಹಾಗೆ ಈ ಜೀವಕೋಶಗಳ ಪೊರೆ ಇದೆಯಲ್ಲ,
ಟಾಕ್ಸಿಕ್ನ ಹೊರಗೆ ಹಾಕೋದು, ಬೇಕಾಗಿದ್ದನ್ನು ಒಳಗೆ ಎಳ್ಕೊಳ್ಳೋದಕ್ಕೆ ಎಲಾಸ್ಟಿಸಿಟಿ ಬರ್ತದೆ. ಅದಕ್ಕೆ ಹಿಗ್ಗೋದು ಕುಗ್ಗುವಿಕೆ ಹೆಚ್ಚಾಗುತ್ತೆ. ಆ ಹಿಗ್ಗುವಿಕೆ ಕುಗ್ಗುವಿಕೆ ಆದ ತಕ್ಷಣವೇ ಅದು ಡ್ಯಾಮೇಜ್ ಮಾಡ್ಕೊಳ್ಳಲ್ಲ, ಸೆಲೆಕ್ಟಿವಿಟಿ ಹಾಗೆಯೇ ಉಳ್ಕೊಳ್ತದೆ. ಇದು ಇದರ ಬ್ಯೂಟಿ. ಅಂದರೆ ಏನಾಗುತ್ತೆ, ವೇಸ್ಟ್ ಮಾತ್ರ ಈಚೆ ಬರೋದು, ಬಾಡಿಗೆ ಬೇಕಾಗಿದ್ದು ಒಂದು ಪಾಯಿಂಟ್ ಈಚೆ ಬರಲ್ಲ. ಇದು ಬ್ಯೂಟಿ ಆಫ್ ವಿರೇಚನ. ಸೊ ಶರದ್ ವಿರೇಚನ ತೊಗೊಂಡವ್ರಿಗೆ ಭಾಳಷ್ಟು ಜನ ತೊಗೋತಾ ಇದ್ದೀರಿ, ಸಾವಿರಾರು ಜನ ತೊಗೊಂಡಿದ್ದು. ಹಿಂದಿನ ವರ್ಷ ಆದರೆ ಹಿಂದಿನ ವರ್ಷ ಎಲ್ಲ ಸಾಕಷ್ಟು ಜನ ತೊಗೊಂಡಿದ್ದೀರಿ. ತೊಗೊಂಡವ್ರ ಅಭಿಪ್ರಾಯ ಸುಮ್ಮನೆ ಕೇಳಿ, ಅದ್ಭುತವಾದ ಇದನ್ನು ಕೊಡ್ತಾರೆ. ಏನು ಲಾಭ ಏನಾಗುತ್ತೆ ನಮಗೆ ಅನ್ನೋದ್ರ ಅಷ್ಟು ಮಾತ್ರ ಹೇಳಬಲ್ಲರು. ಆದರೆ ವೈಜ್ಞಾನಿಕವಾಗಿ ನನಗೇನು ಹೇಳಿದ್ನಿಲ್ಲ, ಇದು ಸತ್ಯ. ಬಲವನ್ನು ಅಲ್ಲೇ ಇಟ್ಕೊಳ್ತದೆ, ವೇಸ್ಟನ್ನು ಹೊರಗೆ ಹಾಕುತ್ತೆ. ಇದು ಶೋಧನದ ಮಹತ್ವ. ಹಾಗಾಗಿ ಡಿಟಾಕ್ಸಿಫಿಕೇಶನ್ ಅಂದ ತಕ್ಷಣ ಶರದ್ ವಿರೇಚನ ಇಸ್ ಮೊದಲು ನಮ್ಮ ಕಣ್ಣು ಮುಂದೆ ಬರುವಂಥದ್ದು. ಅದು ಬೆಸ್ಟ್ ಮೋಸ್ಟ್. ಸರ್, ಈ ಶರದ್ ವಿರೇಚನ, ಈ ವಿರೇಚನವನ್ನ ಈ ಕಾಲದಲ್ಲೇ ಶರತ್ ಋತುವಿನಲ್ಲೇ ಯಾಕೆ ಮಾಡ್ಕೊಳ್ಬೇಕು ಸರ್? ಹಾಂ, ಹೌದಲ್ಲ, ನಾವು ವಿರೇಚನದ ಬಗ್ಗೆ ಹೇಳಿದ್ವಿ. ಆದರೆ ಈ ಋತುನಲ್ಲೇ ಯಾಕೆ ಅಂತ 2 ಬೆನಿಫಿಟ್ ತೊಗೋಬೋದಲ್ವಾ. ಒಂದು, ಜೀವಕೋಶ ತಾನೇ ಹೊರಗಾಕಕ್ಕೆ ರೆಡಿ ಇರ್ತದೆ. ಯಾಕೆ, ತುಂಬ್ಕೊಂಡ್ಬಿಟ್ಟಿದೆ. ತುಂಬ್ಕೊಂಡ ಕಾರಣ ಆದಮೇಲೆ ಶರದ್ ಋತು ಬಂದ ತಕ್ಷಣ ವಾತಾವರಣದಲ್ಲಿ ಏನು ಬದಲಾವಣೆ ಆಗುತ್ತೋ ಶರೀರದೊಳಗೆ ಅದೇ ಬದಲಾವಣೆ ಆಗುತ್ತೆ. ಸ್ವಚ್ಛ ಆಕಾಶ, ಪ್ರಖರವಾದ ಸೂರ್ಯ, ಪೂರ್ಣ ಚಂದ್ರಕಿರಣ, ಬೆಳಗ್ಗಿಂದ ರಾತ್ರಿಯಿಂದ ಬೆಳಗಾಗೋವರೆಗೂ ಚಂದ್ರಕಿರಣಗಳು ಪೂರ್ತಿಯಾಗಿ ಹೇಗೆ ವಾತಾವರಣ ಭೂಮಿ ಮೇಲೆ ಹೀಗೆ ಬಿಡ್ತದೋ ಶರೀರದೊಳಗೂ ಹಾಗೇನೆ ಪೂರ್ಣ ರೂಪದಲ್ಲಿ ನಿಶ್ಚಳವಾಗಿರ್ತದೆ. ಯಾವುದೂ ಅಬ್ಸ್ಟ್ರಕ್ಷನ್ ಇರಲ್ಲ. ವರ್ಷ ಋತುವಿನಲ್ಲಿದ್ದ ಅಂದರೆ ಮಳೆಗಾಲದಲ್ಲಿದ್ದ ಥರ ಅಬ್ಸ್ಟ್ರಕ್ಷನ್ ಇರಲ್ಲ, ಕ್ಲಿಯರ್ ಆಗಿಬಿಡ್ತದೆ. ಈ ಕ್ಲಿಯರಲ್ಲಿ ಶೋಧನ ಪ್ರೋಸೆಸ್ ಭಾಳ ಸುಲಭವಾಗಿ ಶರೀರವೇ ತಾನೇ ಮಾಡ್ಕೊಂಡ್ಬಿಟ್ಟಿರ್ತದೆ. ಸೆಲೆಕ್ಟಿವ್ ಪರ್ಮಿಯಬಲ್ ಮೆಂಬ್ರೇನ್ ಅಂತ ಹೇಳಿದ್ನಲ್ಲ, ಈ ರೀತಿ ತಾನೇ ಆ ಪಿತ್ತವನ್ನು ಹೊರಗೆ ಹಾಕ್ಲಿಕ್ಕೆ ರೆಡಿಯಾಗಿರ್ತದೆ. ಅದಕ್ಕೆ ಆಚಾರ್ಯರಿಂದ ಏನು ಹೇಳ್ತಾರೆ ಅಂದರೆ ಪಿತ್ತ ಪ್ರಕೋಪ ಕಾಲ ಅಂತ ಹೇಳ್ತಾರೆ. ಪ್ರಕೋಪ ಅಂದರೆ ಹೊರಗೆ ಹಾಕಿಬಿಡೋದು, ಹೊರಗೆ ಹಾಕಿಬಿಟ್ಟು ಹೆಚ್ಚಾಗಂಗೆ ಮಾಡೋದು ಶರೀರದೊಳಗೆ. ಅದನ್ನು ಶರೀರದಿಂದ ಹೊರಗೆ ಹಾಕಲ್ಲ, ಅದು ಬರೀ ಜೀವಕೋಶದಿಂದ ಹೊರಗೆ ಹಾಕಿಬಿಡ್ತದೆ ಅಷ್ಟೇ. ಸೊ ಜೀವಕೋಶ ಸರಿ ಮಾಡ್ಕೊಳ್ಳೋಕೆ ನೋಡ್ಕೊತದೆ. ಸೊ ಈ ಶರೀರ ಇಷ್ಟನ್ನು ಮಾಡಿಕೊಟ್ಟಾದ್ಮೇಲೆ ನಾವು ಜೀವಕೋಶದಿಂದ ಹೊರಗಿರೋ ಪಿತ್ತವನ್ನು ಹೊರಗೆ ಹಾಕಿದರೆ ವಿರೇಚನದಿಂದ. ಸೊ ಈ ಋತು ಯಾಕೆ ಬೆಸ್ಟು ಅಂದರೆ ಜೀವಕೋಶವೂ ಕೂಡ ನಮಗೆ, ಕೋಶಗಳು ನಮಗೂ ಸಹಾಯ ಮಾಡ್ತವೆ, ಹಾಗೆ ನಾವು ಕೂಡ ಔಷಧಿಯಿಂದ ಅದನ್ನ ಹೊರಗೆ ಹಾಕುವಂಥದ್ದು. ಸೊ ಈ 2 ಬೆನಿಫಿಟ್ಗಳನ್ನು ನಾವು ತಗೊಳ್ಳೋದ್ರಿಂದ ವಿರೇಚನದಲ್ಲಿ ಇದು ಅದ್ಭುತವಾದ ಒಂದು ಲಾಭವನ್ನು ಶರದ್ ಋತುವಿನಲ್ಲೇ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಬೇರೆ ಋತುವಿನಲ್ಲಿ ವಿರೇಚನ ಮಾಡ್ಬೋದಾ ಮಾಡಬಾರ್ದು ಅಂದರೆ ಬೇರೆ ಋತುವಿನಲ್ಲಿ ವಿರೇಚನ ಮಾಡಬಹುದು, ಅದು ರೋಗಕ್ಕೆ ಸಂಬಂಧಪಟ್ಟಂಗೆ ಮಾಡ್ತೀವಿ. ಇಲ್ಲಿ ಆರೋಗ್ಯವಂತರು ಕೂಡ ಮಾಡಿಸ್ಕೊಳ್ಬೋದಂಥ ಪ್ರೊಸೆಸ್ ಇದೆ. ಆರೋಗ್ಯವಂತರು ಕೂಡ ಈ ಟಾಕ್ಸಿಕ್ ಮೆಟೀರಿಯಲನ್ನು ಹೊರಗೆ ಹಾಕಲಿಕ್ಕೆ ಸೂಕ್ತವಾದ ಕಾಲ ಶರದ್ ಋತು. ನವಂಬರ್, ಡಿಸೆಂಬರ್ ಈ ಕಾಲಗಳ, ಅಕ್ಟೋಬರ್, ನವಂಬರ್, ಡಿಸೆಂಬರ್ನ ಸ್ವಲ್ಪ ಭಾಗ. ಸೊ ಅಕ್ಟೋಬರ್ ಮತ್ತು ನವಂಬರ್ ಕಾಲಗಳು ಏನು ಬರ್ತದೋ ಈ ಶರದ್ ಋತು ಅನ್ನೋಂಥದ್ದು ಬ್ಯೂಟಿಫುಲ್, ಎಲ್ಲರಿಗೂ ಶರದ್ ವಿರೇಚನದಿಂದ ಡಿಟಾಕ್ಸಿಫಿಕೇಶನ್ ಮಾಡೋದಕ್ಕೆ. ಸೊ ಇಲ್ಲಿ ವಿರೇಚನದಲ್ಲಿ ಇನ್ನೊಂದಷ್ಟು ಬೆನಿಫಿಟ್ಗಳಿದ್ದಾವೆ, ವೈಜ್ಞಾನಿಕವಾಗಿ ಏನೆಲ್ಲ ಪ್ರೊಸೆಸ್ ನಡೆಯುತ್ತೆ ಅಂತ. ಇದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಯಾಕಂದರೆ ಆ ಬೆನಿಫಿಟನ್ನು ನಾವು ನೋಡಿಕೊಂಡ್ರೆ ಜನರು ಈಗಾಗಲೇ ತಗೊಂಡಂಥವ್ರಿಗೆ ಆಗ್ತಕ್ಕಂತಹ ಲಾಭಗಳು ಈ ವೈಜ್ಞಾನಿಕ ಮಹತ್ವವನ್ನು ಜೋಡಿಸಿದರೆ ಭಾಳ ಸ್ಪಷ್ಟವಾಗಿ ನಮಗೆ ಅರ್ಥ ಆಗ್ತದೆ. ಅದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಇವತ್ತಿಗೆ ಶರದ್ ಋತುವಿನಲ್ಲಿ ಡಿಟಾಕ್ಸಿಫಿಕೇಶನ್ ಪ್ರೋಸೆಸ್ ಬಗ್ಗೆ ಮಾತಾಡಿದ್ದೀವಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಶರದ್ ಋತುವಿನಲ್ಲಿ ವಿರೇಚನದ ಪ್ರಾಮುಖ್ಯತೆ ಏನಾಗು, ಡಿಟಾಕ್ಸಿಫಿಕೇಶನ್ ಅಂದ್ರೆ ಕೇವಲ ಲೂಸ್ ಮೋಷನ್ ಆಗಿರ್ಬೋದು ಅಥವಾ ಹರ್ಬಲ್ ಮೆಡಿಕೇಶನ್ ತಗೊಂಡು ಕ್ಲಿಯರ್ ಮಾಡೋದಲ್ಲ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದ. ನಮಸ್ತೆ. ಆರೋಗ್ಯ ಮಾಹಿತಿಯ ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.